ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ರಾಘವೇಂದ್ರ ಹಿಟ್ನಾಳರು ಹೋಗಿ ಕೇಳಿದ್ದು ಸಹಜ ಇತ್ತು ಸಿದ್ದರಾಮಯ್ಯನವರಿಗೆ. ನಿಮ್ಮನ್ನು ನಂಬ್ಕೊಂಡಿದ್ದೆ, ನೀವು ಮಿನಿಸ್ಟರ್ ಮಾಡ್ತೀರಿ ಅಂದಿದ್ರಿ ಅಂತ. ಸಿದ್ದರಾಮಯ್ಯನವ್ರು ಕೂಗಾಡಿದ್ರು ಅಂತ ಸುದ್ದಿ ಇದೆ. ಏನಂದ್ರಿ, ಏನು ಮಾತುಕತೆ ಆಯ್ತಂತ ಆ್ಯಕ್ಚುಲಿ? ಅಲ್ಲ, ರಾಘವೇಂದ್ರ ಹಿಟ್ನಾಳ್ ಅವರ ಬದಲಿಗೆ ಬಸವರಾಜ ಶಿವಣ್ಣನವರವರನ್ನು ಮಾಡಬೇಕು ಅನ್ನೋದು ಸಿದ್ದರಾಮಯ್ಯನವ್ರ ಮನಸ್ಸಿನಲ್ಲಿತ್ತು. ಯಾಕಂದರೆ ಇವ್ರಿಗಿಂತ ಸೀನಿಯರ್ ಅನ್ನುವಂಥದ್ದು ಮತ್ತು ಆ ಭಾಗದಲ್ಲಿ ಪ್ರಾತಿನಿಧ್ಯ ಬೇಕು ಮತ್ತು ಆ ಭಾಗದಲ್ಲಿ ಸ್ವಲ್ಪ ಹಿರಿಯರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವ ಕಾರಣಕ್ಕಾಗಿ ಮತ್ತು ಬಸವರಾಜ ಶಿವಣ್ಣನವರ ಕ್ಷೇತ್ರದಲ್ಲೇ ಕುರುಬ ಸಮುದಾಯದ ಒಂದು ಪ್ರತೀತಿ ಇರುವಂಥ ಒಂದು ಪೀಠ ಕೂಡ ಇದೆ. ಸೊ ಆ ಕಾರಣಕ್ಕಾಗಿ ಅವರ ಮೇಲೆ ಮತ್ತು ಸಿದ್ದರಾಮಯ್ಯನವರಿಗೆ ರಾಘವೇಂದ್ರ ಹಿಟ್ನಾಳ್ ಅವ್ರಿಗಿಂತರೂ ಅತ್ಯಾಪ್ತರು ಬಸವರಾಜ ಶಿವಣ್ಣನವರು ಅವರ ಹೆಸರನ್ನು ಪ್ರಪೋಸ್ ಮಾಡಿದ್ರು. ನನ್ನ ಹೆಸರು ಪ್ರಪೋಸ್ ಮಾಡಲಿಲ್ಲ ಅನ್ನುವ ಕಾರಣಕ್ಕಾಗಿ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಸಹಜವಾಗಿ ಸಿದ್ದರಾಮಯ್ಯನವ್ರ ಮೇಲೆ ಭಾಳ ಕೋಪ ಇತ್ತು. ಆ ಕಾರಣಕ್ಕಾಗಿ ಅವರು ಪ್ರಶ್ನೆ ಮಾಡುವ ಸಲುವಾಗಿ ಹೋಗಿದ್ರು. ಸಿದ್ದರಾಮಯ್ಯನವರಿಗೆ ಈಗಾಗಲೇ ಆಗಿರುವಂತಹ ವ್ಯತ್ಯಾಸಗಳಿಂದಾಗಿ ಸಿಕ್ಕಾಪಟ್ಟೆ ಕೋಪದಲ್ಲಿದ್ದರು ಅಂತ ಕಾಣುತ್ತೆ. ಇವರು ಅದೇ ಕೋಪದ ಇದ್ದಂಥ ಸಂದರ್ಭದಲ್ಲಿ ಹೋಗಿ ಮಾತನಾಡಿದಾಗ ಅದು ತಾರಕಕ್ಕೆ ಹೋಗಿ ರೇಗಿರ್ತಕ್ಕಂಥ ಪ್ರಸಂಗ ಕೂಡ ನಡೀತು. ಹಾಗಾಗಿ ಅವರು ಕೋಪ ಮಾಡಿಕೊಂಡೆ ವಾಪಸ್ ಬಂದರು. ಈ ಬೆಳವಣಿಗೆ ಬಳಿಕ ಆಪ್ತರ ಜೊತೆ ಮಾತನಾಡುವಾಗ ಈ ರಾಜಕಾರಣವೇ ಸಾಕಾಗೋಗಿದೆ, ರಾಜೀನಾಮೆ ಕೊಟ್ಟು ಹೋಗೋದೇ ಸೂಕ್ತ ಅನಿಸುತ್ತೆ ಅನ್ನುವ ರೀತಿಯಲ್ಲೂ ಕೂಡ ರಾಘವೇಂದ್ರ ಹಿಟ್ನಾಳ್ ಅವರು ಮಾತನಾಡಿದ್ದಾರೆ. ಕೊಪ್ಪಳದಲ್ಲಿ ವಿಚಿತ್ರ ಅಂದರೆ ರಾಘವೇಂದ್ರ ಹಿಟ್ನಾಳ್ ಅವರ ಬದಲಿಗೆ ರಾಯರೆಡ್ಡಿ ಪರವಾಗಿ ಹೆಚ್ಚು ಸಿದ್ದರಾಮಯ್ಯನವರು ಒಲವನ್ನು ವ್ಯಕ್ತಪಡಿಸಿದ್ರು. ಹಾಗಾಗಿ ರಾಯರೆಡ್ಡಿ ಅವರಿಗೆ ಆ ಅವಕಾಶಗಳು ಸಿಕ್ತು. ತಂಗಡಿಗೆ ಕೂಡ ಸಿದ್ದರಾಮಯ್ಯನವರ ಆಪ್ತರೇ ಹೌದು, ಅವರಿಗೂ ಕೂಡ ಅವಕಾಶ ಸಿಕ್ತು. ಆದರೆ ನನಗೆ ಸಿಗಲಿಲ್ಲ, ನನ್ನ ಹೆಸರನ್ನ ಪ್ರಪೋಸ್ ಮಾಡಲಿಲ್ಲ ಅನ್ನೋದೇ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಕೋಪ ತರಿಸ್ಲಿಕ್ಕೆ ಕಾರಣ ಆಗಿತ್ತು. ಮತ್ತು ಅವ್ರು ಅನ್ಕೋತಾ ಇದ್ರು ಸಿದ್ದರಾಮಯ್ಯನವರು ನಮ್ಮ ಹೆಸರನ್ನ ಪ್ರಪೋಸ್ ಮಾಡಿದ್ದಾರೆ ಅಂತ. ಆ್ಯಕ್ಚುಲಿ ವಾಸ್ತವದಲ್ಲಿ ನೋಡಿದಾಗ ಅವರ ಹೆಸರನ್ನೇ ಸಿದ್ದರಾಮಯ್ಯ ತಮ್ಮ ಪಟ್ಟಿಯಲ್ಲಿ ತೆಗೆದುಕೊಂಡು ಹೋಗಿರಲಿಲ್ಲ ಅನ್ನೋದು ರಾಘವೇಂದ್ರ ಹಿಟ್ನಾಳ್ ಅವರಿಗೆ. ಸುರ್ಜೇವಾಲಾ ನಿನ್ನೆ ಬೆಂಗಳೂರಿಗೆ ಬಂದಾಗ ಅವ್ರನ್ನ ಕೆಲವರು ಭೇಟಿಯಾದಂಥ ಸಂದರ್ಭದಲ್ಲಿ ಯಾರ್ಯಾರ ಹೆಸರುಗಳು ಪ್ರಪೋಸ್ ಆಗಿತ್ತು, ಯಾವ್ದು ಆಯಿತು, ಯಾವ್ದು ಆಗಲಿಲ್ಲ, ಈ ವಿಚಾರಗಳು ಚರ್ಚೆಗೆ ಬಂದಾಗ ಮಾಹಿತಿ ಕೂಡ ತಲುಪಿದ್ರಿಂದ ಸಿದ್ದರಾಮಯ್ಯ ನಮ್ಮ ಹೆಸರನ್ನೇ ಪ್ರಪೋಸ್ ಮಾಡಲಿಲ್ಲ ಅನ್ನೋದು ಕೂಡ ರಾಘವೇಂದ್ರ ಹಿಟ್ನಾಳ್ ಅವರ ಅಸಮಾಧಾನಕ್ಕೆ ಕಾರಣ ಆಗಿ ಅದು ಮಾತಿಗೆ ಮಾತು ಬೆಳೆದು ಜೋರು ಮಾತುಕತೆ ಅಂತೂ ನಡೆದಿದೆ ಅವರ ಮನೆಯಲ್ಲಿ, ಸಿದ್ದರಾಮಯ್ಯನವರ ಮನೆಯಲ್ಲಿ. ಅಜಿತ್, ಉಳಿದವರ ಅಸಮಾಧಾನಗಳು ಅಂದರೆ ಸಿದ್ದರಾಮಯ್ಯನವರು ಒಂಥರ ಈ ಎಷ್ಟೋ ತನಕ ಪ್ರಶಾಂತ್ ನಾಥ್ ಹೇಳ್ತಿದ್ರಲ್ಲ, ಮಗನ ರಾಜಕೀಯ ಭವಿಷ್ಯವನ್ನು ಸೆಟ್ಲ್ ಮಾಡೋದಕ್ಕೆ ಹೋಗಿ ಉಳಿದವರೆಲ್ಲರ ವಿರೋಧ ಅಸಮಾಧಾನಕ್ಕೆ ಕಾರಣರಾದರು. ಖಂಡಿತ ಹೌದು. ಯಾಕೆಂದರೆ ಮೊದಲ ಪಟ್ಟಿಯಲ್ಲೇ ತಮ್ಮ ಪುತ್ರನಿಗೆ ಅವಕಾಶ ಸಿಕ್ತು. ಇದರ ಜೊತೆಗೆ ತಾವು ಪಟ್ಟು ಹಿಡಿದು ಬೈರತಿ ಸುರೇಶ್ ಅವರ ಹೆಸರನ್ನು ಕೊನೆ ಕ್ಷಣದಲ್ಲಿ ಸೇರಿಸುವಂತಹ ಪ್ರಯತ್ನ ಮತ್ತು ಆ ಒತ್ತಡವನ್ನು ಸಿದ್ದರಾಮಯ್ಯ ಹಾಕಿದರು. ಆ ಪರಿಣಾಮವಾಗಿ ಮೊದಲ ಪಟ್ಟಿಯಲ್ಲೇ ಬೈರತಿ ಸುರೇಶ್ ಕೂಡ ಪಟ್ಟಿಯಲ್ಲಿ ಸೇರಿಕೊಂಡ್ರು. ಆದರೆ ಸಿದ್ದರಾಮಯ್ಯನವರು ಎರಡನೇ ಪಟ್ಟಿಯ ಸಂದರ್ಭದಲ್ಲಿ ಯಾವ್ಯಾವ ಹೆಸರುಗಳಿಗೆ ಪಟ್ಟು ಹಾಕಬೇಕಾಗಿತ್ತು, ಈಗ ಪೊನ್ನಣ್ಣ ಅದಕ್ಕೊಂದು ಲಾಜಿಕ್ ಹೇಳ್ತಾ ಇದ್ರು, ನಾವು ವಾದವನ್ನು ಮಾಡ್ಬೋದು ನಮ್ಮ ಆರೋಪಿಗಳ ಪರವಾಗಿ ಅಥವಾ ನಮ್ಮ ಕ್ಲೈಂಟ್ಗಳ ಪರವಾಗಿ, ಆದರೆ ತೀರ್ಮಾನ ಕೊಡೋರು ಜಡ್ಜ್ ಆಗಿರ್ತಾರೆ ಅಂತ. ನೀವು ಹೇಗೆ ಆರ್ಗ್ಯುಮೆಂಟ್ ಮಾಡ್ತೀರಾ ಅನ್ನೋದು ಕೂಡ ಜಡ್ಜ್ಮೆಂಟ್ ಹೇಗೆ ಬರುತ್ತೆ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಹಾಗಾಗಿ ಕೆಲವರ ವಿಚಾರದಲ್ಲಿ ಸಿದ್ದರಾಮಯ್ಯ ಪಟ್ಟು ಬಿಡದೆ ಮಾಡಿಸಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಕೆಲವರು ವಿಚಾರದಲ್ಲಿ ಇದು ಆದರೆ ಆಗಲಿ, ಆಗದೆ ಇದ್ರೆ ಇಲ್ಲ ಅನ್ನುವ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ಎನ್ನುವಂಥ ಆರೋಪಗಳಿದ್ದಾವೆ. ಇನ್ನೂ ಕೆಲವರದ್ದು ಅವ್ರ ಪಟ್ಟಿಯಲ್ಲಿ ಹಾಕೊಂಡು ಹೋಗಿದ್ದಾರೆ ಅಂತ ಈಗಲೂ ನಂಬಿದಂಥವ್ರು ಇದ್ದಾರೆ. ಆದರೆ ಸುರ್ಜೇವಾಲಾ ಬೆಂಗಳೂರಿಗೆ ಬಂದ ಮೇಲೆ ಕೆಲವರಿಗೆ ಅದರ ಸತ್ಯದ ಅರಿವಾದ ಕಾರಣಕ್ಕಾಗಿ ಇವತ್ತು ಇವೆಲ್ಲವೂ ಕೂಡ ಬಹಿರಂಗ ಆಗ್ತಾ ಇದ್ದಾವೆ. ನಮ್ಮ ಹೆಸರನ್ನೇ ಸಿದ್ದರಾಮಯ್ಯ ಪ್ರಪೋಸ್ ಮಾಡಿಲ್ಲ, ನಮ್ಮ ಹೆಸರನ್ನೇ ಸಿದ್ದರಾಮಯ್ಯ ತಮ್ಮ ಪಟ್ಟಿಯಲ್ಲಿ ಹಾಕೊಂಡು ಹೋಗಿಲ್ಲ, ಹಾಗಾಗಿ ಈ ಸಮಸ್ಯೆ ಆಗಿದೆ ಅಂತ ಆಗ ಈ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಒಂದು, ತಮ್ಮ ಪುತ್ರನಿಗೆ ಮೊದಲ ಪಟ್ಟಿಯಲ್ಲಿ ಅವಕಾಶ ಕೊಡಿಸಿದ್ರು, ತಾವು ಪಟ್ಟು ಹಿಡಿದು ಪಟ್ಟಿಯಲ್ಲಿ ಸೇರಿಸಬೇಕಾಗಿರುವಂಥ ಪ್ರಯತ್ನವನ್ನು ಕೆಲವರು ವಿಚಾರದಲ್ಲಿ ಮಾಡಿದ್ದಾರೆ. ಆದರೆ ನಮ್ಮಗಳ ವಿಚಾರದಲ್ಲಿ ಆ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿಲ್ಲ ಅನ್ನುವಂಥ ಆರೋಪವೇ ಸಿದ್ದರಾಮಯ್ಯನವ್ರ ಮೇಲೆ ಬರ್ತಾ ಇರುವಂಥದ್ದು. ಆ ಕಾರಣಕ್ಕಾಗಿ ಈಗ ಒಬ್ಬೊಬ್ಬರೇ ಬಹಿರಂಗವಾಗಿ ಸಿದ್ದರಾಮಯ್ಯ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇದ್ದಾವೆ. ನಾವು ಅವರನ್ನು ನಂಬಿದ್ವಿ, ಆದರೆ ನಮ್ಮನ್ನು ಕೈ ಹಿಡಿಲಿಲ್ಲ ಅನ್ನುವಂಥ ಬೇಸರವನ್ನು ಕೂಡ ಬಹಿರಂಗವಾಗಿ ಹೊರಹಾಕ್ತಾ ಇರೋದಕ್ಕೆ ಅದು ಕೂಡ ಕಾರಣ ಆಗ್ತಾ ಇದೆ. ಅಜಿತ್, ಇದು 2028ರ ಚುನಾವಣೆಯ ದೃಷ್ಟಿಯಿಂದ ಚೇಂಜ್ ಆಫ್ ಕಾಂಬಿನೇಷನ್ಸ್ ಹೆಂಗೆ ಪರಿಣಾಮ ಆಗುತ್ತೆ? ನಿಶ್ಚಿತವಾಗಿ. ಯಾಕೆಂದರೆ ಈಗ ನೀವು ಜಾತಿ ಸಮೀಕರಣವನ್ನು ಸಕ್ಸಸ್ಫುಲ್ಲಾಗಿ ಮಾಡಲಿಕ್ಕೆ ಹೋಗಿ ಜಿಲ್ಲೆಯ ಪ್ರಾತಿನಿಧ್ಯಕ್ಕೆ ಹೆಚ್ಚು ಅವಕಾಶವನ್ನು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಈಗ ಬೆಂಗಳೂರಂಥ ಸಿಟಿಯಲ್ಲೇ ಒಂದೇ ಸಿಟಿಯಲ್ಲಿ ಇಬ್ಬರು ಮುಸ್ಲಿಮರನ್ನು ಸಚಿವರನ್ನಾಗಿ ಮಾಡಿದಿರಿ. ಉತ್ತರ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಅಷ್ಟೂ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ಯಾವ ಒಬ್ಬ ಮುಸ್ಲಿಂ ಸಮುದಾಯದ ಪ್ರತಿನಿಧಿ ಕೂಡ ಇಲ್ಲ. ಕಳೆದ ಬಾರಿ ರಹೀಂ ಖಾನ್ ಅವ್ರಿಗೆ ಕೊಟ್ಟಿರೋದ್ರಿಂದ ಅಲ್ಲಿ ಬ್ಯಾಲೆನ್ಸ್ ಆಗಿತ್ತು, ಅದು ಕೂಡ ಇಲ್ಲ. ಚಿಕ್ಕಬಳ್ಳಾಪುರ, ಕೋಲಾರ ಅಂತ ಜಿಲ್ಲೆಗಳಲ್ಲಿ ದಲಿತ ವೋಟ್ ಬ್ಯಾಂಕ್ ಸ್ಟ್ರಾಂಗ್ ಆಗಿರುವಂಥ ಜಿಲ್ಲೆಗಳಿಗೆ ಜಿಲ್ಲಾ ಪ್ರಾತಿನಿಧ್ಯಗಳನ್ನು ಕೊಡ್ತಾ ಇಲ್ಲ.
ಈ ಥರದ ಜಾತಿ ಕಾಂಬಿನೇಷನ್ ಅನ್ನು ಚೆನ್ನಾಗಿ ನಿಭಾಯಿಸೋದಕ್ಕೆ ಹೋಗಿ ಪ್ರಾದೇಶಿಕವಾರು ಪ್ರಾತಿನಿಧ್ಯ ಕೊಡಬೇಕಾಗಿರುವಂಥದ್ದು ಎಲ್ಲೋ ಒಂದು ಕಡೆ ಹಳಿತಪ್ಪಿ ಹೋಗಿದೆ ಅನ್ನೋದು ಬಹಳ ಸ್ಪಷ್ಟ. ಅಂದರೆ ಪ್ರಾದೇಶಿಕ ಪ್ರಾತಿನಿಧ್ಯ ಸಿಗಬೇಕು ಅನ್ನೋದು ರಾಜಕಾರಣದಲ್ಲಿ ಒಂದು ಸೂಕ್ಷ್ಮವಾದಂಥ ವಿಚಾರ. ನಮ್ಮ ಜಿಲ್ಲೆಯಲ್ಲಿ 5 ಜನನೂ ಆಯ್ಕೆ ಮಾಡಿದ್ದೀವಿ, ನಮ್ಮ ಜಿಲ್ಲೆಗೊಬ್ಬ ಸಚಿವ ಸ್ಥಾನವನ್ನು ಕೊಡಲಿಲ್ಲ. ಈ ಥರದ ಅಭಿಪ್ರಾಯಗಳು ಜನಮಾನಸಕ್ಕೆ ರೀಚ್ ಆದರೆ ಅದು ಚುನಾವಣೆಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವುದು ಲೆಕ್ಕಾಚಾರ. ಹಾಗಾಗಿ ಪ್ರಾದೇಶಿಕ ಪ್ರಾತಿನಿಧ್ಯ ಸಿಗದೇ ಇರುವಂಥದ್ದು ಕಾಂಗ್ರೆಸ್ಗೆ ಒಂದು ದೊಡ್ಡ ಸವಾಲಾಗಿದೆ. ಈಗ ಮುಂದಿನ ಚುನಾವಣೆಗಳಲ್ಲಿ ಅದರ ಪರಿಣಾಮಗಳನ್ನು ಹೇಗೆ ಎದುರು ನೋಡ್ತಾ ಇದ್ದಾರೋ ಗೊತ್ತಿಲ್ಲ, ಅಥವಾ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಬೇರೆ ಯಾವುದಾದ್ರು ಹುದ್ದೆಗಳನ್ನು ಕೊಟ್ಟು ಜಿಲ್ಲೆಗಳಿಗೆ ಹೆಚ್ಚು ಅವಕಾಶಗಳು ಕೊಡೋದು, ಅಥವಾ ಜಿಲ್ಲೆಗಳಿಗೆ ಹೆಚ್ಚು ಅನುದಾನ ಕೊಡೋದು, ಜಿಲ್ಲೆಗಳಿಗೆ ಹೆಚ್ಚು ಪ್ರಾಜೆಕ್ಟ್ಗಳನ್ನು ಕೊಡೋದು, ಈ ಥರದ ಮೇಲೆ ನಿಭಾಯಿಸಬೇಕಾದಂಥ ಒತ್ತಡ ಕೂಡ ಸರ್ಕಾರದ ಮೇಲೆ ಬಿದ್ದಿದೆ. ಅಜಿತ್, ಎಸ್ ಪ್ರಶಾಂತ್ ಇದ್ದಾರಾ ನಮ್ಮ ಜೊತೆಗೆ? ಎಸ್ ಪ್ರಶಾಂತ್, ಸಿದ್ದರಾಮಯ್ಯನವರು ಆ ಒತ್ತಡದಲ್ಲಿದ್ದಾರಾ? ನನ್ನ ಟೀಮನ್ನು ನಾನು ಪ್ರೊಟೆಕ್ಟ್ ಮಾಡಿಕೊಳ್ಳಬೇಕು ಅನ್ನೋ ಒತ್ತಡದಲ್ಲಿದ್ದಾರಾ, ಅಥವಾ ನಾನು ಮುಗಿತಪ್ಪ ಮುಖ್ಯಮಂತ್ರಿ ಆಗಿದ್ದೀನಿ, ಕೆಳಗಿಳಿದಿದ್ದೀನಿ, ಮಗನ ಮಂತ್ರಿ ಮಾಡಿದ್ದೀನಿ, ಇನ್ನು ಉಳಿದಿದ್ದು ಅವ್ರು ನೋಡ್ಕೊಳ್ತಾರೆ ಅನ್ನೋ ಮೈಂಡ್ ಸೆಟ್ ಇರಬಹುದು? ಅದೇ ನೋಡಿ, 2 ವಿಷಯಗಳಿರ್ತವೆ. 2028ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವದಡಿಯಲ್ಲಿ ಈ ಚುನಾವಣೆಯನ್ನು ಎದುರಿಸಲ್ಲ ಅನ್ನೋದು ಭಾಳ ಸ್ಪಷ್ಟ ವಿಚಾರ. ಡಿ ಕೆ ಶಿವಕುಮಾರ್ ಕೂಡ ಇಲ್ಲ, ಸಿದ್ದರಾಮಯ್ಯನವರು ನನ್ನ ಜೊತೆ ಬರಲಿ, ಇನ್ನೊಬ್ಬರು ನನ್ನ ಜೊತೆ ಬರಲಿ, ಇದು ನನ್ನ ಹೆಸರಿನಲ್ಲೇ ಚುನಾವಣೆ ಎದುರಿಸಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿ ಸ್ಪಷ್ಟವಾಗಿದೆ. ಎಸ್, ಈಗ ಸಿದ್ದರಾಮಯ್ಯನವರ ನಾಯಕತ್ವ ಏನೋ 2028ಕ್ಕೆ ಇರುತ್ತೆ, ನಾಯಕತ್ವ ಇರಲ್ಲ ಅನ್ನೋದೇನು ಪ್ರಶ್ನೆ ಇರಲ್ಲ. ಬಟ್ ನೋಡಿ, ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ತಕ್ಷಣ ಬಾರ್ಗೇನಿಂಗ್ ಪವರ್ ಅಂತಿರೋ, ನಿಮ್ಮ ಮಾತಿನ ಪ್ರಭಾವ ಅಂತಿರೋ ಹಂತ ಹಂತವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಮಾರುತೇಶ್ ಒಂದು ಮಾತನ್ನು ಹೇಳ್ತಾ ಇದ್ರು, ಅಂದರೆ ಸುರ್ಜೇವಾಲಾ ಬಂದು ಏನೇನು ಹೇಳ್ತಿದ್ದಾರೆ ಅನ್ನೋದು, ಅದು ಹೈಕಮಾಂಡ್ ನಾಯಕರು ಬಂದದನ್ನು ಯಾಕೆ ಹೇಳಬೇಕು ಅನ್ನೋದು ಕೂಡ ಭಾಳ ಮುಖ್ಯ ವಿಚಾರ. ಕರೆಕ್ಟ್. ನಿಮ್ಮ ಹೆಸರು ಹೇಳಿದ್ರು ಸಿದ್ದರಾಮಯ್ಯನವರು, ನಿಮ್ಮ ಹೆಸರು ಹೇಳಲಿಲ್ಲ ಅನ್ನೋದನ್ನ ಯಾಕೆ ಹೇಳೋದು? ಒಂದು ಅದು ಭಾಗ. ಇನ್ನೊಂದು ಅಜಿತ್, ನನಗನ್ಸುತ್ತೆ ನ್ಯಾಚುರಲಿ ಹೈಕಮಾಂಡ್ಗೂ ಗೊತ್ತಿದೆ, ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ. ಆದರೆ ಯಾವಾಗಲೂ ಏನಾಗುತ್ತೆ, ರಾಜ ಇರೋವರೆಗೆ ರಾಜನ ನಾಯಕತ್ವ ನೇತೃತ್ವ ಅನ್ನೋದಿರುತ್ತೆ. ಹೌದು. ರಾಜ ಅಧಿಕಾರದಿಂದ ಇಳಿದ ಕ್ಷಣ ಆ ರಾಜನ ಜೊತೆ ಇರ್ತಕ್ಕಂಥ ಇಡೀ ಪರಿವಾರ ಇರುತ್ತಲ್ಲ, ಅಥವಾ ಆತನ ಬೆಂಬಲಿಗರು ಇರ್ತಾರಲ್ಲ, ಅವ್ರವ್ರ ಮಧ್ಯೆ ಕಿತ್ತಾಟ ಶುರು ಆಗುತ್ತೆ. ಈಗ ಶಿವಣ್ಣವರ್ ಮತ್ತು ಹಿಟ್ನಾಳ್ರ ಮಧ್ಯೆ ಮೊದಲೇ ಯಾವಾಗ ಕಿತ್ತಾಟ ಇತ್ತು, ಶಿವಣ್ಣವರ್ ರಾಯರೆಡ್ಡಿ ನಡುವೆ ಮೊದಲೇ ಯಾವಾಗ ಕಿತ್ತಾಟ ಇತ್ತು, ಈಗಿದೆ. ಯಾಕಂದರೆ ಸಿದ್ದರಾಮಯ್ಯನವ್ರದ್ದು ಅಧಿಕಾರದಿಂದ ಕೆಳಗಿಳಿಯುವಾಗ ನಾನೀಗ ಮಂತ್ರಿ ಆದರೆ ನಾಳೆ ನಾನು ಕುರುಬರ ನಾಯಕನಾಗ್ತೀನಿ ಅನ್ನೋದು ಹಿಟ್ನಾಳ್ ಮನಸ್ಸಿನಲ್ಲೂ ಇದೆ, ಶಿವಣ್ಣವರ ಮನಸ್ಸಿನಲ್ಲೂ ಇದೆ, ಬೈರತಿ ಸುರೇಶ್ ಮನಸ್ಸಿನಲ್ಲಿದೆ, ಡಾಕ್ಟರ್ ಯತೀಂದ್ರ ಮನಸ್ಸಿನಲ್ಲೂ ಕೂಡ ಅದೇ ಇದೆ. ಈ ಇಡೀ ಇದನ್ನು ಗಣನೆಗೆ ತೆಗೆದುಕೊಂಡಾಗ ಅಜಿತ್, ಇಷ್ಟೇ ಮುಖ್ಯ ಏನು, 2028ರ ಟೇಕ್ ಅವೇ ಏನು, ಅಹಿಂದ ಸಮುದಾಯದ ಮತಗಳು 2023ರಲ್ಲಿದ್ದಂತೆ ಗಟ್ಟಿಯಾಗಿ ಕಾಂಗ್ರೆಸ್ ಜೊತೆ ನಿಂತ್ಕೊಳ್ತಾವ? ಸದ್ಯದ ಪ್ರಶ್ನೆ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಆ ಅಹಿಂದ ಸಮುದಾಯದಲ್ಲೇ ದಲಿತ ಬಲಗೈ ಬಹುತೇಕವಾಗಿ ಉಳಿದುಕೊಳ್ಳುವ ಲಕ್ಷಣಗಳು ಕಾಣ್ತಾ ಇವೆ. 3 ಮಂತ್ರಿ ಸ್ಥಾನ, ಮತ್ತು ಆ ರೀತಿ BJPಯಲ್ಲೇ ನಾಯಕತ್ವ ದಲಿತ ಬಲಗೈ ಇಲ್ಲ. ಮುಸ್ಲಿಮರಲ್ಲಿ ಮತಗಳು ಸ್ವಲ್ಪ ಮಟ್ಟಿಗೆ ಚೆಲ್ಲಾಪಿಲ್ಲಿಯಾಗುವ ಲಕ್ಷಣಗಳು ದಾವಣಗೆರೆ ಚುನಾವಣೆ ಕಾಣಿಸ್ತಾ ಇದ್ದಾವೆ. ಹೌದು. ನಿಮಗೆ JDS ಹೋಗೋದೇ ಇಲ್ಲ, SDPI ಹೋಗೋದೇ ಇಲ್ಲ ಅನ್ನುವ ಸ್ಥಿತಿಗತಿ ಏನಿತ್ತು, ಅದು ಸಿದ್ದರಾಮಯ್ಯನವರು ಇಳಿದ ತಕ್ಷಣ ಮುಸ್ಲಿಂ ನಾಯಕರಲ್ಲಿ ಏನು ಒಳ ಜಗಳ ಶುರುವಾಗಿದೆ ಅದನ್ನು ನೋಡಿದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಟ್ ಅದಕ್ಕಿಂತ ಭಾಳ ಮುಖ್ಯ ಏನು, ಕಾಂಗ್ರೆಸ್ಗೆ ವೋಟನ್ನು ಸೀಟಾಗಿ ಕನ್ವರ್ಟ್ ಮಾಡುವ ಶಕ್ತಿ ಕೊಟ್ಟಿದ್ದು SM ಕೃಷ್ಣ ಆ ಒಂದು ಸರ್ಕಾರ ಹೋದ ನಂತರ ಸಿದ್ದರಾಮಯ್ಯನವರು. ಎಸ್, ಅಂದರೆ ಈಗ ಖರ್ಗೆ ಇವರೆಲ್ಲ ನಾಯಕತ್ವ ಇತ್ತು, ಬಟ್ ಸಿದ್ದರಾಮಯ್ಯನವರು ಬಂದಿದ್ದರಿಂದ ಕುರುಬರ ಓಟ್ಗಳು ಮೊದಲೇನು 50% 60% ಬೀಳ್ತಿದ್ವು, ಸಿದ್ದರಾಮಯ್ಯನವರು ಬಂದಮೇಲೆ ಅದು 80-90%ವರೆಗೆ ಬೀಳ್ತಾ ಇತ್ತು. ಈಗ ಸಿದ್ದರಾಮಯ್ಯನವರ ಆ ಕುರುಬ ವೋಟ್ ಬ್ಯಾಂಕ್ ಕೂಡ ಸಿದ್ದರಾಮಯ್ಯನವರಿಂದಲೇ ದೂರ ಹೋಗುತ್ತೆ. ದೂರ ಹೋದರೆ ಅದು ಎಲ್ಲಿ ಕಾಂಗ್ರೆಸ್ ಬಳಿಯೇ ಉಳಿಯುತ್ತಾ, ಅದು ಸ್ವಲ್ಪ ಮಟ್ಟಿಗೆ ಚೆಲ್ಲಾಪಿಲ್ಲಿ ಆಗುತ್ತಾ, ಅದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಕರ್ನಾಟಕದ ರಾಜಕಾರಣದಲ್ಲಿ ಜಾತಿ ಸೂಕ್ಷ್ಮತೆ ಇರುವ ಸಂದರ್ಭದಲ್ಲಿ ಹೀಗಾಗಿಯೇ ನೋಡಿ, ನೀವು ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರಿಗೆ 5 ಸ್ಥಾನ ಕೊಟ್ಟಿದ್ರೆ ಲಿಂಗಾಯತರಿಗೆ ಜಾಸ್ತಿ ಸ್ಥಾನ ಕೊಡ್ತಿದ್ದಾರೆ. ಯಾಕಂದರೆ ಅವ್ರಿಗೆ ಅನಿಸ್ತಿದೆ BJPಯಿಂದ ಏನಾದರೂ ಲಿಂಗಾಯತರ ಮತಗಳು ಸ್ವಲ್ಪ ಸರಿದು ನಮ್ಮ ಕಡೆ ಬಂದರೆ ಮ್ಯಾಚಪ್ ಆಗುತ್ತೆ ಅಲ್ಲಿ ಅಂತ, ನಮಗೆ ಕುರುಬರ ಓಟ್ಗಳ ಜೊತೆ ಮ್ಯಾಚಪ್ ಆಗುತ್ತೆ ಅನ್ನೋದು. ಸೊ ಅವರ ನನಗನ್ಸುತ್ತೆ ಇದೇನು ಮಾತಿತ್ತಲ್ಲ 2028ಕ್ಕೆ ಸಿದ್ದರಾಮಯ್ಯನವರ ನಾಯಕತ್ವ ಇರುತ್ತೆ ಅಂತ, ಆ ರೀತಿ ಇರುವ ಸಾಧ್ಯತೆಗಳು ಕಡಿಮೆ ಅನ್ನೋದು ಈ ಸಂಪುಟ ರಚನೆ ವಿಸ್ತರಣೆಯಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಎಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.